ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲ್ಲರನ್ನೂ ಕೂಡ ಸಮಾಧಾನ ಮಾಡೋದಕ್ಕಾಗಲ್ಲ, ನಿಜ ಅದು. ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ ಅಂತ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಂಗೆ ಸಾಧ್ಯ? 136 ಜನ MLAಗಳು ಎಲ್ಲರನ್ನೂ ಮಂತ್ರಿ ಮಾಡೋಕ್ಕಾಗತ್ತಾ? ಯಾರೋ ಕೆಲವ್ರನ್ನ ಮಾಡ್ತೀವಿ, ಕೆಲವರಿಗೆಲ್ಲ ಅವಕಾಶ ಕೊಟ್ಟಿದ್ದೀವಿ ಹಿಂದೆ, ಕೆಲವ್ರಿಗೆ ಅವಕಾಶ ಸಿಗುತ್ತೆ ಮುಂದಿನ ದಿನಗಳಲ್ಲಿ. ಆದರೆ ನಿಮ್ಮ ಮನವಿಯನ್ನು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತೀನಿ ಅಂತ BK ಹರಿಪ್ರಸಾದ್ ಅವರು ಸಮಾಧಾನ ಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಆ ಸಮಾಧಾನಕ್ಕೆ ಅವರು ಬಗ್ಗಿಲ್ಲ, ಜಗ್ಗಿಲ್ಲ. ಹಾಗಾಗಿ ಪ್ರತಿಭಟನೆ ಇರ್ತಕ್ಕಂಥದ್ದು ಈಗಲೂ ಕೂಡ ಮುಂದುವರಿತಾ ಇದೆ. ಅಸಮಾಧಾನ ಯಾರಿಗೂ ಆಗಿಲ್ಲ. ಅಸಮಾಧಾನ ಆಗಿರೋದು ಭಾರತೀಯ ಜನತಾ ಪಾರ್ಟಿ ಅವರಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವರು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ವಿನಃ ರಾಜೀನಾಮೆ ಪತ್ರಿಕೆ ನಮ್ಮ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಚಾರಗಳು ಬೇರೆ. ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರ ಮಾಡೋ ಸಂದರ್ಭದಲ್ಲಿ ಎಷ್ಟು ಸಮತೋಲನವನ್ನು ಕಾಪಾಡಿಕೊಂಡಿದ್ದಾರೆ ಅದನ್ನು ಮೊಟ್ಟ ಮೊದಲನೇದಾಗಿ ಅವರು ಸ್ವಲ್ಪ ನೋಡೋದು ಭಾಳ ಉತ್ತಮ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಶೋಷಿತ ಸಮುದಾಯದವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಸಹ ಅದರಲ್ಲಿ ವೇಣುಗೋಪಾಲ್ರವರು ಇದ್ದರು, ಸುರ್ಜೇವಾಲಾ ಅವರು ಇದ್ದರು. ಈ ಒಂದು ತೀರ್ಮಾನದಲ್ಲಿ ಈ ಒಂದು ಸಂಪುಟ ಪುನರ್ರಚನೆ ಆಗುವಾಗ ನಮ್ಮ ಪಕ್ಷದಲ್ಲಿ ನಾಯಕತ್ವದ ಭಂಡಾರವೇ ಇದೆ. ನಮ್ಮ ಪಕ್ಷದಲ್ಲಿ ನಾಯಕತ್ವದ ದಿವಾಳಿತನ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋ ರೀತಿಯಲ್ಲಿ ಎಲ್ಲರೂ ಸಹ ನಾಯಕರೇ. 4 ಟರ್ಮು, 5 ಟರ್ಮು, 6 ಟರ್ಮ್ ಆಗಿರ್ತಕ್ಕಂಥ ಶಾಸಕರಿದ್ದಾರೆ. ಎಲ್ರಿಗೂ ಸಹ ನಾವು 48 ಜನ 140 ಜನರಲ್ಲಿ 48 ಜನ ಮೊಟ್ಟ ಮೊದಲನೇ ಬಾರಿ ಆಯ್ಕೆಯವರಿದ್ದಾರೆ. ಬಾಕಿಯವರೆಲ್ಲರೂ ಸಹ 3 ಟರ್ಮು, 4 ಟರ್ಮು, 5 ಟರ್ಮು, 6 ಟರ್ಮು ಅವರು ಸಹ ಇದ್ದಾರೆ. ಎಲ್ರಿಗೂ ಸಹ ಅವಕಾಶ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾದ ಒಂದು ದೊಡ್ಡ ಇತಿಹಾಸವನ್ನು ನಾವು ಸೃಷ್ಟಿ ಮಾಡೋದು ಏನು ಅಂದರೆ, ಒಬ್ಬ ಪೌರ ಕಾರ್ಮಿಕ ಮಗನಿಗೆ ಪೌರ ಕಾರ್ಮಿಕ ದಂಪತಿಗಳೇನಿದ್ರು ಅವ್ರ ಮಗನಿಗೂ ಸಹ ನಾವು ಮಂತ್ರಿ ಮಾಡಿದ್ದೀವಿ. ಈ ಇತಿಹಾಸ ಎಲ್ಲಾದರೂ ಸಿಗುತ್ತೇನು ಭಾರತೀಯ ಜನತಾ ಪಾರ್ಟಿಯಲ್ಲಿ? ಅದರ ಜೊತೆಗೆ ನಮ್ಮ ಬೊಮ್ಮಾಯಿಯವರಿದ್ದರು, ಬೊಮ್ಮಾಯಿಯವರು ಸಾಹೇಬರು ಇದ್ದಾಗ 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇರಲಿ. BK ಹರಿಪ್ರಸಾದ್ ಕಾರ್ಯಕರ್ತರ ಅಹವಾಲನ್ನು ಕೇಳಬೇಕು, ಬಟ್ ಅವರು BJP ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. BJPಗೂ ಇದಕ್ಕೂ ಏನು ಸಂಬಂಧ? BJP ಅವರು ಅವ್ರಿಗೆ ಬಹುಮತ ಇಲ್ಲ, ಅವ್ರನ್ನ ವಿರೋಧ ಪಕ್ಷದಲ್ಲಿ ಜನ ಕೂರಿಸಿದ್ದಾರೆ, ಅವರು ಟೀಕೆ ಮಾಡ್ತಾರೆ ಬಿಡಿ, ಅವ್ರ ಪಾಡ್ಗೆ ಅವ್ರು ಟೀಕೆ ಮಾಡ್ತಾರೆ. ಬಟ್ ನಿಮ್ಮ ಪಕ್ಷದ ಅಸಮಾಧಾನಿತರನ್ನು ಶಮನಗೊಳಿಸುವ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತೀರಾ? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಯಾಕೆಂದರೆ ಒಬ್ಬರಿಬ್ಬರಲ್ಲ, ಸುಮಾರು ಜನ ಅಸಮಾಧಾನಿತರಾಗಿದ್ದಾರೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ.